ನಮಸ್ಕಾರ. ಇವತ್ತಿಗೆ ಆರೋ ಎಂಟರ್ಪ್ರೈಸಸ್ ಕಂಪ್ನಿ ಶುರು ಮಾಡಿ 9 ವರ್ಷ ಆಯ್ತು. ಹಾಗೆ 500ನೇ ಪ್ರಾಜೆಕ್ಟ್ ನು ಕೂಡ ಇವತ್ತೇ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತು ನಮ್ಮ ಕ್ಲೈಂಟ್ ಒಬ್ರು ಕಾಲ್ ಮಾಡಿದ್ರು. ಅವರು 500ನೇ ಪ್ರಾಜೆಕ್ಟ್ ಅಂತ ತಿಳಿದ ತಕ್ಷಣ ನಿಮ್ ಪ್ರಾಜೆಕ್ಟ್ ನ ನೋಡ್ಬೇಕು ಅಂತ ನಮ್ಮ ಆಫೀಸ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಅವ್ರನ್ನ ಕರ್ಕೊಂಡೋಗಿ ಒಂದು ಸೈಟ್ ನ ವಿಸಿಟ್ ಮಾಡ್ಕೊಂಡು ನಿಮಗೂ ಹಾಗೆ ತೋರಿಸ್ಕೊಂಡ್ ಬರ್ತೀನಿ, ಬನ್ನಿ ಹೋಗೋಣ. ಫೈನಲ್ ಆಗಿ ಈಗ ನಮ್ಮ ಪ್ರಾಜೆಕ್ಟ್ ಹತ್ರ ರೀಚ್ ಆಗಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ನಮ್ಮ ಸ್ಟ್ರಕ್ಚರ್ ಕಾಣ್ತಿದೆ. ಪ್ಲಸ್ ಅದ್ರ ಮುಂದ್ಗಡೆ ಇರೋದು ಒಲಿಂಪಿಕ್ಗೆ ಅಂತ ಮಾಡಿರುವಂತ 150 ಮೀಟರ್ನಂತ ದೊಡ್ಡ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಬನ್ನಿ ಸ್ಟ್ರಕ್ಚರ್ ಹತ್ರ ಹೋಗ್ಬಿಟ್ಟು ನೋಡೋಣ ಹೇಗ್ ಬಂದಿದೆ ಏನು ಅಂತ. ವಾವ್, ಸೂಪರ್ ಸರ್. ಈ ಒಂದು ಸ್ಟ್ರಕ್ಚರ್ ಮಾಡಕ್ಕೆ ನಿಮ್ಗೆ ಎಷ್ಟು ದಿನ ಟೈಮ್ ಹಿಡಿತು ಸರ್? ನಾನು ಇದು ವಿತಿನ್ 1 ವೀಕಲ್ಲಿ ಕಂಪ್ಲೀಟ್ ಮಾಡಿರೋದು ಸ್ಟ್ರಕ್ಚರ್ ಇದು. ನನಗೆ ಆಕ್ಚುಲಿ ಇದು 15th ಇನಾಗ್ರೇಷನ್ ಇದೆ ಅಂತ ಹೇಳಿದ್ರು. ನನಗೆ ವಿತಿನ್ 1 ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ನಾನು ವಿತಿನ್ 1 ವೀಕಲ್ಲಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಇವತ್ತು ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂತ ನಾನು ಇವತ್ತು ಬಂದಿದ್ದೀನಿ. ನೋಡಿದ್ರಲ್ಲ ನಾವು ಮಾಡಿರೋಂಥ ಪ್ರಾಜೆಕ್ಟ್ನ ವಿಡಿಯೋನ. ಇದೇ ತರ ನಿಮ್ಗೆ ಮುಂದೆ ಪ್ರತಿಯೊಂದು ಪ್ರಾಜೆಕ್ಟ್ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಮುಂದೆ ಬರೋ ಪ್ರಾಜೆಕ್ಟ್ನ ವಿಡಿಯೋಸ್ನ ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.